ಸೂಪರ್ ಪ್ರಾಫಿಟ್ಸ್ ಮೆಥಡಲ್ಲಿ ಗುಡ್ವಿಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವೆಶ್ಚನ್ ನೋಡೋಣ. ದ ಬುಕ್ಸ್ ಆಫ್ ರಾಮ್ ಅಂಡ್ ಭರತ್ ಶೋಡ್ ದ್ಯಾಟ್ ದ ಫರ್ಮ್ಸ್ ಕ್ಯಾಪಿಟಲ್ ಆನ್ 31/12/2016 ವಾಸ್ ₹5 lakh ಆ್ಯಂಡ್ ದ ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 5 years. ಇಲ್ಲಿ 5 ವರ್ಷದ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆನ್ ದ ಬೇಸಿಸ್ ಆಫ್ 3 years ಪರ್ಚೇಸ್ ಆಫ್ ದ ಆವ್ರೇಜ್ ಸೂಪರ್ ಪ್ರಾಫಿಟ್ಸ್ ಆಫ್ ದಟ್ ಲಾಸ್ಟ್ 5 years, assuming that the normal rate of return is 10%. ಸೊ ನಿಮಗೆ ಈ ಕ್ವೆಶ್ಚನ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದು ಈಸಿಯಾಗೇ ಇದೆ, ಬನ್ನಿ ಸಾಲ್ವ್ ಮಾಡೋಣ. ನಾರ್ಮಲ್ ಪ್ರಾಫಿಟ್ಸ್, ಇದಕ್ಕೆ ಇಲ್ಲಿ ಸೂಪರ್ ಪ್ರಾಫಿಟಲ್ಲಿ ಒಂದು ಫಾರ್ಮುಲಾ ಇದೆ. ಫರ್ಮ್ಸ್ ಕ್ಯಾಪಿಟಲ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬೈ 100. ಇಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಬಂದ್ಬಿಟ್ಟು 5 ಲಕ್ಷ ಇಂಟು ರೇಟ್ ಆಫ್ ರಿಟರ್ನು 10%. 5 ಲಕ್ಷದ 10% 50,000. ನಮಗೆ ಇವಾಗ ನಾರ್ಮಲ್ ಪ್ರಾಫಿಟ್ ಸಿಕ್ತು. ನಾವೀಗ ಆವ್ರೇಜ್ ಪ್ರಾಫಿಟ್ನ ಕೂಡ ಕಂಡುಹಿಡಿಬೇಕು. ಆವ್ರೇಜ್ ಪ್ರಾಫಿಟ್ ಇಸ್ 3 lakh. ಈ 3 lakh ಹೇಗೆ ಬಂತು? 5 ವರ್ಷದ ಪ್ರಾಫಿಟ್ ಇದೆ ಅಲ್ಲ, ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ 3 lakh ಸಿಗುತ್ತೆ. ಸೊ ಆವ್ರೇಜ್ ಪ್ರಾಫಿಟ್ ಹೇಗೆ ಕಂಡುಹಿಡಿತೀವಿ? ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಆವಾಗ 60,000 ಸಿಗುತ್ತೆ. ಇಲ್ಲಿ ನಾರ್ಮಲ್ ಪ್ರಾಫಿಟ್ ಇದೆ, ಇಲ್ಲಿ ಆವ್ರೇಜ್ ಪ್ರಾಫಿಟ್ ಇದೆ. ಈ ಆವ್ರೇಜ್ ಪ್ರಾಫಿಟ್ಟಿಂದ ನಾರ್ಮಲ್ ಪ್ರಾಫಿಟ್ನ ಡಿಡಕ್ಟ್ ಮಾಡುವಾಗ ಸಿಗುವಂತಹ ಪ್ರಾಫಿಟ್ಟೇ ಸೂಪರ್ ಪ್ರಾಫಿಟ್. ಸೊ ಸೂಪರ್ ಪ್ರಾಫಿಟ್ ಈಕ್ವಲ್ ಟು 60,000 ಮೈನಸ್ 50,000. 10,000 ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್. ಈ 10,000 ಬೇಸಿಸ್ ಮೇಲೆ ನಾವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಗುಡ್ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್ ಇಸ್ ಸೂಪರ್ ಪ್ರಾಫಿಟ್ ಇಂಟು number of years of purchase. Okay, so 10,000 into 3, 30,000. ಇದು ಹೀಗೆ ನಾವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಥ್ಯಾಂಕ್ ಯು.